ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 1 ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಇರುವಂಥ ಎಲ್ಲ ಥಿಯರಿ ಕಾನ್ಸೆಪ್ಟ್ಗಳನ್ನು ಕೂಡ ನಾನು ಇನ್ ಡೆಪ್ತ್ ಆಗಿ ಈಸಿ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಒಂದ್ಸಲಿ ನೋಟ್ಸ್ ಅನ್ನು ಓದಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನೇನು ಕಾನ್ಸೆಪ್ಟ್ ಇದೆ ಅಂತ ನಾನು ಮೇಲ್ಮೇಲೆ ಹೇಳ್ತಾ ಹೋಗ್ತೀನಿ, ಸರಿನಾ? ಸೊ ಇದ್ರದ್ದು ಆಲ್ರೆಡಿ PDF ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಉಳಿದಿರೋ ಎಲ್ಲ ಮಾಡ್ಯೂಲ್ಸ್ ಅನ್ನು ಕೂಡ ಅಪ್ಡೇಟ್ ಆದಂಗೆ ನಾನು ಲಿಂಕ್ಗಳನ್ನು ಕೊಡ್ತಾ ಹೋಗ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಫಸ್ಟ್ ಮೊದಲನೇ ಕ್ವಶನ್ ಏನು ಹೇಳ್ತಾ ಇರೋದು, ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್. ಸರಿನಾ? ಫಸ್ಟ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಮಾಡೆಲ್ಸ್ ಅಂತ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು. ಡಿಸ್ಟ್ರಿಬ್ಯೂಟೆಡ್ and cloud computing systems are built using the large scale interconnected autonomous computer communication via the networks like LAN, WAN ಮತ್ತೆ SAN. ಸೊ LAN ಅಂತ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಸೊ ಈ ರೀತಿ ನೆಟ್ವರ್ಕ್ಗಳು ಬರ್ತವೆ, ಡಿಫ್ರೆಂಟ್ ನೆಟ್ವರ್ಕ್ಸ್. ಅವುಗಳನ್ನ ಯೂಸ್ ಮಾಡಿಕೊಂಡು ಇದನ್ನ ಬಿಲ್ಟ್ ಮಾಡ್ತಾ ಹೋಗ್ತೀವಿ. ಸೊ ಮೇಜರ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ಗಳು ಯಾವ್ಯಾವ ಬರ್ತವೆ? ಮೊದಲನೇದು ಕ್ಲಸ್ಟರ್ ಕಂಪ್ಯೂಟಿಂಗ್. ಕ್ಲಸ್ಟರ್ ಕಂಪ್ಯೂಟಿಂಗ್ ಅಂತ ಅಂದ್ರೇನು? ಹೆಸರು ಹೇಳ್ತಾ ಇದೆ. ಕ್ಲಸ್ಟರ್ ಅಂದ್ರೇನು? ಕಲೆಕ್ಷನ್. ಸೊ ಕಲೆಕ್ಷನ್ ಆಫ್ ದ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ವರ್ಕಿಂಗ್ ಆಸ್ ದ ಸಿಂಗಲ್ ಸಿಸ್ಟಮ್. ನೆಕ್ಸ್ಟ್ ಗ್ರಿಡ್ ಕಂಪ್ಯೂಟಿಂಗ್ ಅಂತ ಅಂದ್ರೇನು? ಇಂಟರ್ ಕನೆಕ್ಟ್ಸ್ ಮಲ್ಟಿಪಲ್ ಕ್ಲಸ್ಟರ್ಸ್ ಓವರ್ ವ್ಯಾನ್. ವ್ಯಾನ್ ಅಂತ ಅಂದ್ರೇನು? ವೈಡ್ ಏರಿಯಾ ನೆಟ್ವರ್ಕ್ಸ್ ಅಂತ, ಸರಿನಾ? ಸೊ ಇದರಲ್ಲಿ ಡಿಫರೆಂಟ್ ನೆಟ್ವರ್ಕ್ಸ್ಗಳು ಬರ್ತವೆ. ಸೊ ಅವುಗಳಲ್ಲಿ ವ್ಯಾನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಇಂಟರ್ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಏನನ್ನ? ಕ್ಲಸ್ಟರ್ಗಳನ್ನ. ನೆಕ್ಸ್ಟ್ ಪಿಯರ್ ಟು ಪಿಯರ್ ಸಿಸ್ಟಮ್ ಅಂತ ಅಂದ್ರೇನು? ಫುಲ್ಲಿ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಈಚ್ ನೋಡ್ ಆಕ್ಟ್ ಆಸ್ ಬೋತ್ ಕ್ಲೈಂಟ್ ಅಂಡ್ ದಿ ಸರ್ವರ್. ಸರಿನಾ? ಸೊ ಈಗ ನಾನು ಒಬ್ಬ ಇದ್ದೀನಿ ಅಂತಂದ್ರೆ ಇನ್ನೊಬ್ಬರಿಗೆ ಕ್ಲೈಂಟ್ ಆಗಿ ವರ್ಕ್ ಆಗ್ಬೋದು, ಇನ್ನೊಬ್ಬರಿಗೆ ನಾನು ಸರ್ವರ್ ಆಗಿ ವರ್ಕ್ ಆಗ್ಬೋದು. ಸೊ ಈ ರೀತಿ ಎರಡು ಕೆಲಸನ ಮಾಡುವಂಥದ್ದನ್ನ ಪಿಯರ್ ಟು ಪೇರ್ ಸಿಸ್ಟಮ್ ಅಂತ ಕರೀತಾ ಹೋಗ್ಬೋದು. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಯೂಸಸ್ ದಿ ಲಾರ್ಜ್ ಡೇಟಾ ಸೆಂಟರ್ಸ್ ವಿತ್ ದಿ ವಿಜುವಲೈಸೇಷನ್. ಸೊ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ, ಅಷ್ಟು ಪಾಯಿಂಟ್ಸ್ ಗಳನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ವಿತ್ ದಿ ನೀಟ್ ಡಯಾಗ್ರಾಮ್. ಫಸ್ಟ್ ನೀವು ಡಯಾಗ್ರಾಮ್ ಅಂತ ಕೇಳಿದ ತಕ್ಷಣ ಡಯಾಗ್ರಾಮ್ ಪಕ್ಕ ಬರೆದು ಬಿಡಬೇಕು. ಸೊ ಡಯಾಗ್ರಾಮ್ ಅನ್ನ ನೀವು ಬರೆದ್ರೆ 75% ಮಾರ್ಕ್ಸ್ ಸಿಕ್ತು ಅಂತ. ಇನ್ನು ಉಳಿದಿರೋದು ಏನಿದ್ರು ಕೂಡ ಈ ಡಯಾಗ್ರಾಮ್ ಅನ್ನ ನೋಡ್ಕೊಂಡು ಒಂದು 2-3 ಪಾಯಿಂಟ್ ಅನ್ನ ಎಕ್ಸ್ಟ್ರಾ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಡಯಾಗ್ರಾಮ್ ಅಂತ ಅವ್ರು ಕೇಳಿದ್ದಾರೆ ಅಂತಂದ್ರೆ ಪಕ್ಕಾ ಡಯಾಗ್ರಾಮ್ ನೀವು ನೀಟಾಗಿ ಬಿಡಿಸೋದನ್ನ ಕಲ್ತಿರ್ಬೇಕು. ಸೊ ಫಸ್ಟ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ಅಲ್ಲಿ ಕೇಳ್ತಾ ಇರೋದು. ಕ್ಲಸ್ಟರ್ ಅಂದ್ರೇನು? ಗ್ರೂಪ್ ಆಫ್ ದಿ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ಸ್ ದಟ್ ವರ್ಕ್ ಟುಗೆದರ್ ಆಸ್ ಎ ಸಿಂಗಲ್ ಇಂಟಿಗ್ರೇಟೆಡ್ ಸೋರ್ಸ್. ಸರಿನಾ? ಸೊ ಈಗ ಒಂದು 10 ಜನ ಇದ್ದಾರೆ, ಅವರನ್ನ ಒಂದು ಗ್ರೂಪ್ ಮಾಡ್ರಿ ಏನಂತ ಕರಿಬೋದು? ನಾವು ಕ್ಲಸ್ಟರ್ ಅಂತ ಕರಿಬೋದು. ಸೊ ಈ ರೀತಿ ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ಕಾಂಪೋನೆಂಟ್ಸ್ಗಳು. ಸೊ ಕಾಂಪೋನೆಂಟ್ಸ್ಗಳು ಯಾವ್ಯಾವ ಯೂಸ್ ಆಗ್ತವೆ ಬೇಸಿಕ್ ಕ್ಲಸ್ಟರ್ ಆರ್ಕಿಟೆಕ್ಚರ್ ಅಲ್ಲಿ ಅಂತಂದ್ರೆ, ಮೊದಲನೇದು ಕಾಂಪ್ಯೂಟ್ ನೋಟ್ಸ್ಗಳು ಯೂಸ್ ಆಗ್ತವೆ. ಇಂಟರ್ ಕನೆಕ್ಷನ್ ನೆಟ್ವರ್ಕ್. ಸೊ ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಲ್ಯಾನ್ ಅನ್ನ ಯೂಸ್ ಮಾಡ್ಬೋದು, ವ್ಯಾನ್ ಅನ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಸ್ಯಾನ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೋರೇಜ್ ಸಿಸ್ಟಮ್ಗಳು, ಎಡ್ ನೋಡ್ ಅಥವಾ ಕಂಟ್ರೋಲ್ ನೋಡ್ ಅಂತ ಕೂಡ ಕರಿತೀವಿ. ಸೊ ಇವುಗಳು ಯೂಸ್ ಆಗ್ತಾ ಹೋಗ್ತವೆ. ಸೊ ಇದರಲ್ಲಿರುವಂಥ ಇಶ್ಯೂಸ್ಗಳು ಏನು ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಫಸ್ಟ್ ಡಯಾಗ್ರಾಮು ಮತ್ತೆ ಏನೇನು ಕಾಂಪೋನೆಂಟ್ಸ್ಗಳು ಬರ್ತವೆ ಇಷ್ಟನ್ನ ಬರೆದ್ರೆ ಸಾಕು. ಸೊ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನೇ ನಾನು ಕೊಟ್ಟಿರೋದು, ಅಷ್ಟೊಂದು ಓದಿ. ನೆಕ್ಸ್ಟ್ ರೈಟ್ ದಿ ಶಾರ್ಟ್ ನೋಟ್ ಆನ್ ಪಿಯರ್ ಟು ಪಿಯರ್ ನೆಟ್ವರ್ಕ್. ಸರಿನಾ? ಸೊ ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂದ್ರೆ ಏನು ಅಂತ ನಾವು ಶಾರ್ಟ್ ಆಗಿ ನೋಡಿದ್ವಿ. ಸೊ ಇವಾಗ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸೊ ಪಿಯರ್ ಟು ಪಿಯರ್ ಸಿಸ್ಟಮ್ ಆರ್ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ ವಿತ್ ನೋ ಸೆಂಟ್ರಲ್ ಕಂಟ್ರೋಲ್. ಸರಿನಾ? ಸೊ ಟೈಪ್ಸ್ಗಳು ಯಾವ್ಯಾವ ಬರ್ಬೋದು? ಅನ್ಸ್ಟ್ರಕ್ಚರ್ಡ್ ಪಿಯರ್ ಟು ಪಿಯರ್, ಸ್ಟ್ರಕ್ಚರ್ಡ್ ಪಿಯರ್ ಟು ಪಿಯರ್. ಸೊ ಅನ್ಸ್ಟ್ರಕ್ಚರ್ಡ್ ಏನಾಗುತ್ತೆ? ರ್ಯಾಂಡಮ್ ಕನೆಕ್ಷನ್ ಆಫ್ ಪಿಯರ್ಸ್. ಕ್ಲೈಂಟ್ ಮತ್ತೆ ಸರ್ವರ್ ಆಗಿ ನಾವು ವರ್ಕ್ ಮಾಡ್ತಾ ಹೋಗ್ತೀವಲ್ವ, ಸೊ ಎರಡು ಕೆಲಸನ ಒಂದೇ ಆಗಿ, ಸೊ ಅದನ್ನ ನಾವೇನಂತ ಕರಿತೀವಿ? ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಅಲ್ಲಿ ರ್ಯಾಂಡಮ್ ಕನೆಕ್ಷನ್ಸ್ ಆಗ್ಬೋದು. ಸೊ ಅದನ್ನ ಏನಂತ ಕರಿತೀವಿ ನಾವು? ಅನ್ಸ್ಟ್ರಕ್ಚರ್ಡ್ ಪಿಯರ್ ಟು ಪಿಯರ್. ನೆಕ್ಸ್ಟ್ ಸ್ಟ್ರಕ್ಚರ್ಡ್ ಅಂತ ಅಂದ್ರೇನು? ಪ್ರೀಡಿಫೈನ್ಡ್ ರೂಟಿಂಗ್ ಮೆಕ್ಯಾನಿಸಮ್ಸ್ ಅಂತ ಅಂದ್ರೆ ಗೊತ್ತಿರುವಂಥದ್ದು. ಸೊ ಇದು ಕನೆಕ್ಟ್ ಆಗುತ್ತೆ, ಸೊ ಈ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಇವುಗಳನ್ನ ಎಲ್ಲಿ ಅಪ್ಲಿಕೇಶನ್ ಅಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು? ಫೈಲ್ ಶೇರಿಂಗ್ ಮಾಡೋದ್ರಲ್ಲಿ, ಕೊಲಾಬ್ರೇಷನ್, ಡಿಸ್ಟ್ರಿಬ್ಯೂಷನ್ ಕಂಪ್ಯೂಟಿಂಗು, ಪಿಯರ್ ಟು ಪಿಯರ್, ಓಪನ್ ಪಿಯರ್ ಟು ಪಿಯರ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ನಾನು ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೂ ಕೂಡ ಟೈಮ್ ಕನ್ಸ್ಯೂಮ್ ಆಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನು ಯೆಲ್ಲೋ ಕಲರ್ ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಸೊ ಅವುಗಳನ್ನ ನೀಟಾಗಿ ಪಾಯಿಂಟ್ಸ್ಗಳನ್ನ ಎಕ್ಸಾಂಪಲ್ ಬರೀರಿ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಡಿಸ್ಕಸ್ ದಿ ಸಿಸ್ಟಮ್ ಅಟ್ಯಾಕ್ಸ್ ಅಂಡ್ ದ ಥ್ರೆಟ್ಸ್ to the cyberspace resulting in the 4 types of losses. ಸೊ ಯಾವ್ಯಾವು 4 types of losses? ಲಾಸ್ ಆಫ್ ದಿ ಕಾನ್ಫಿಡೆನ್ಶಿಯಾಲಿಟಿ ಅಂತ ಅಂದ್ರೆ ಏನು ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಇಟ್ಟಿರ್ತೀವಿ ಅದು ಲೀಕ್ ಆಗ್ಬೋದು. ನೆಕ್ಸ್ಟ್ ಲಾಸ್ ಆಫ್ ಇಂಟಿಗ್ರಿಟಿ ಅಂತ ಅಂದ್ರೇನು?
ಲಾಸ್ ಆಫ್ ಇಂಟಿಗ್ರಿಟಿ ಅಂತ ಅಂದ್ರೇನು, ಡಿಫ್ರೆಂಟ್ ಇನ್ಫಾರ್ಮೇಷನ್ ಅನ್ನ ನಾವು ಕಲೆಕ್ಟ್ ಮಾಡ್ತಾ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅದು ಲಾಸ್ ಆಗ್ಬೋದು. ಲಾಸ್ ಆಫ್ ದಿ ಅವೈಲಬಿಲಿಟಿ, ಸೊ ನಮಗೆ ಬೇಕಾಗಿರುವಂಥ ಅಸೆಸ್ ಸಿಗ್ದಲೇ ಇರ್ಬೋದು. ಇಂಪ್ರಾಪರ್ ಅಥೆಂಟಿಕೇಶನ್, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಲ್ಲ, ಸೊ ಥೆಫ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಆಗುವಂಥ ಸೆಕ್ಯೂರಿಟಿ ಮೆಷರ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ಆದಷ್ಟು ಸಿಂಪ್ಲಿಫೈಡ್ ಪಾಯಿಂಟ್ಸ್, ಸೊ ಯೂಸ್ ಇಟ್. Scalable computing over the internet. So first, scalable computing over the internet refers to the use of parallel and distributed computing system. ಸರಿನಾ, ಪ್ಯಾರಲಲ್ ಅಂತ ಅಂದ್ರೇನು, ಜೊತೆಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಇದ್ರ ಕೆಲಸ ಅದಕ್ಕೆ ಅಫೆಕ್ಟ್ ಆಗಲ್ಲ, ಅದ್ರ ಕೆಲಸ ಇದಕ್ಕೆ ಅಫೆಕ್ಟ್ ಆಗಲ್ಲ. ಸೊ ಅವೆರಡೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತವೆ ಸೈಮಲ್ಟೇನಿಯಸ್ಲಿ. ಸೊ ನೆಕ್ಸ್ಟ್, ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ನೆಟ್ವರ್ಕ್ ಸೆಂಟ್ರಿಕ್ ಕಂಪ್ಯೂಟಿಂಗ್ ಬರುತ್ತೆ. ಎವ್ಯಾಲ್ಯೂಯೇಷನ್ ಆಫ್ ದ ಇಂಟರ್ನೆಟ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ಸ್ ಯಾವ ರೀತಿ ಇಂಪ್ರೂವ್ ಆಗ್ತಾ ಹೋದು, ಎವ್ಯಾಲ್ಯೂ ಆಗ್ತಾ ಹೋದು ಅಂತ. HPC ವರ್ಸಸ್ HTP, ಎನೇಬಲಿಂಗ್ ಟೆಕ್ನಾಲಜೀಸ್, ಸ್ಕೇಲಬಲ್ ಆ್ಯಂಡ್ ಪ್ಯಾರಲಲಿಸಮು, ಮತ್ತು ಕೀ ಟ್ರೆಂಡ್ಸ್ ಡ್ರೈವಿಂಗ್ ಸ್ಕೇಲಬಿಲಿಟಿ. ಸೊ ಅದರದ್ದು ಡಯಾಗ್ರಾಮನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ, ಸರಿನಾ. ಸ್ಕೇಲಬಲ್ ಕಂಪ್ಯೂಟಿಂಗ್ ಓವರ್ ಇಂಟರ್ನೆಟ್ ಅಷ್ಟು ನಿಮಗೆ ಕೇಳಲ್ಲ. ಸೊ ಆದ್ರೂ ಕೂಡ ನಾನು ಕೊಟ್ಟಿದ್ದೀನಿ ಸಿಂಪ್ಲಿಫೈಡ್ ಆನ್ಸರನ್ನು, ಟಾಪಿಕ್ ಇತ್ತು ಅಂತ. ಸೊ ಇದನ್ನೇನು ಅಷ್ಟು ಕೇಳಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಡಿಸ್ಕಸ್ ಮಾಡಿದ್ನಲ್ಲ, ಅವೆಲ್ಲ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿದ್ದಂಥ ಕ್ವಶನ್ಗಳು. ಸೊ ನೆಕ್ಸ್ಟ್, ಟೆಕ್ನಾಲಜೀಸ್ ಫಾರ್ ದ ನೆಟ್ವರ್ಕ್ ಬೇಸ್ಡ್ ಸಿಸ್ಟಮ್. ಸೊ ಯಾವ್ಯಾವ ಟೆಕ್ನಾಲಜೀಸ್ ಯೂಸ್ ಮಾಡ್ಬೋದು? ಅಡ್ವಾನ್ಸಸ್ ಇನ್ ದ CPU ಪ್ರೊಸೆಸರ್ಸ್. ನೆಕ್ಸ್ಟು ಮಲ್ಟಿ ಕೋರ್ CPU ಆ್ಯಂಡ್ ಮಿನಿ ಕೋರ್ CPU ಆರ್ಕಿಟೆಕ್ಚರ್ಸನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಎರಡನ್ನೂ ಕೂಡ ಕೊಟ್ಟಿದ್ದೀನಿ. ಮಲ್ಟಿ ಕೋರ್ CPUs ಅಂತ ಅಂದ್ರೇನು, ಮಲ್ಟಿಪಲ್ ಕೋರ್ಸ್ ವಿತ್ ದಿ ಶೇರ್ಡ್ ಚಾಚೆ ಅಂತಂದರೆ ಸಿಂಪಲ್ ಚಾಚೆ ಮೆಮೊರಿ ಅಂತ ಬರುತ್ತೆ. ಸೊ ಅದು ಯಾವ ರೀತಿ ಅಂತಂದರೆ, ಒಂದು ಪ್ರೊಸೆಸರ್ ಇದೆ ನನ್ನ ಹತ್ರ. ಸೊ ಪ್ರೊಸೆಸರ್ ಏನು ಮಾಡುತ್ತೆ, ಮೆಮೊರಿ ಬೇಕಲ್ವ ಅದು ರನ್ ಆಗೋದಕ್ಕೋಸ್ಕರ. ಸೊ ಅದೇನು ಮಾಡುತ್ತೆ, ಅಗಡ್ಲ ಮೇನ್ ಮೆಮೊರಿಗೆ ಹೋಗೋದು ಏನು ಅಂತವ, ಚಾಚೆ ಮೆಮೊರಿಯಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತ ಅಂದರೆ ಏನು ನೆಸೆಸರಿ ಇನ್ಫಾರ್ಮೇಷನ್ ಆಗಾಗ್ಲ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ, ಅದನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ, ಸರಿನಾ. ಸೊ ಅದು ಕೂಡ ಮೇನ್ ಮೆಮೊರಿಯಲ್ಲಿ ಇರುವಂಥದ್ದೇ. ಬಟ್ ಮೇನ್ ಮೆಮೊರಿಯಲ್ಲಿ ಏನೇನು ಇಂಪಾರ್ಟೆಂಟು ಈ ಒಂದು ಪ್ರೋಸೆಸ್ಸನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ, ಅದನ್ನು ಮಾತ್ರ ನಾವು ಚಾಚೆ ಮೆಮೊರಿಯಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಏನಾಯಿತು, ಬೇಕಾಗಿರುವಂಥದ್ದನ್ನು ಪಟ್ಟಾಗಿ ತಗೊಂಡು ನಾವು ಕೆಲಸನ ಬೇಗ ಫಿನಿಶ್ ಮಾಡ್ತಾ ಹೋಗ್ಬೋದು ಎಫಿಷಿಯೆಂಟ್ಲಿ. ನೆಕ್ಸ್ಟು, ಮಲ್ಟಿ ಥ್ರೆಡಿಂಗ್ ಟೆಕ್ನಾಲಜೀಸನ್ನು ಯೂಸ್ ಮಾಡ್ಬೋದು. ಮೆಮೊರಿ ಆ್ಯಂಡ್ ಸ್ಟೋರೇಜ್ ಟೆಕ್ನಾಲಜೀಸು, ನೆಟ್ವರ್ಕ್ ಟೆಕ್ನಾಲಜೀಸು, ವಿಜುವಲೈಸೇಷನ್ ಟೆಕ್ನಾಲಜೀಸ್. ಸೊ ಎಲ್ಲವನ್ನು ಕೂಡ ನಾನು ಆದಷ್ಟು ಸಿಂಪ್ಲಿಫೈಡ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಆಗಾಗಲ ಸಿಂಪ್ಲಿಫೈಡ್ ಪಾಯಿಂಟ್ಸಲ್ಲಿ ಕೊಟ್ಟಿದ್ದೀನಿ. ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಒಂದ್ಸಲಿ ನೀವು ಓದ್ಕೊಂಡ್ರೆ ನೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್ ಫಾರ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆ್ಯಂಡ್ ಕ್ಲೌಡ್ಸ್, ಫ್ರೇಮ್ವರ್ಕ್ಸ್, ಆರ್ಕಿಟೆಕ್ಚರ್ ಆ್ಯಂಡ್ ದ ಟೂಲ್ಸ್ ದಟ್ ಎನೇಬಲ್ಸ್ ದಿ ಕಮ್ಯುನಿಕೇಷನ್, ಇಂಟಿಗ್ರೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ದ ಅಪ್ಲಿಕೇಶನ್, ಸರಿನಾ. ಸೊ ನಾವೇನು ಪ್ರೋಸೆಸ್ಸನ್ನು ಮಾಡಬೇಕು ಅಂತ ಇರ್ತೀವಿ, ಸೊ ಅವುಗಳ ಎಕ್ಸಿಕ್ಯೂಷನಲ್ಲಿ ಮತ್ತು ಏನು ಇನ್ಫಾರ್ಮೇಷನನ್ನು ನಾವು ಗ್ಯಾದರ್ ಮಾಡ್ತಿರ್ತೀವಿ ಅದರ ಇಂಟಿಗ್ರೇಷನಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತವೆ. ಸೊ ಕೀ ಕಾಂಪೋನೆಂಟ್ಸ್ಗಳು ಏನೇನು ಬರ್ಬೋದು, ಸರ್ವಿಸ್ ಓರಿಯೆಂಟೆಡ್ ಆರ್ಕಿಟೆಕ್ಚರ್, ಲೇಯರ್ಡ್ ಆರ್ಕಿಟೆಕ್ಚರ್ ಫಾರ್ ದಿ ವೆಬ್ ಸರ್ವಿಸಸ್ ಆ್ಯಂಡ್ ರೀಸೆಟ್, ಎವಲ್ಯೂಷನ್ ಆಫ್ SOA, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಪ್ಯಾರಲಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಪ್ರೋಗ್ರಾಮಿಂಗ್ ಮಾಡೆಲ್ಸ್, ನೆಕ್ಸ್ಟ್ ಗ್ರಿಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ದಿ ಮಿಡಲ್ ವೇ. ಸೊ ಇಷ್ಟು ನಮಗೆ ಟಾಪಿಕ್ಗಳು ಬರ್ತವೆ. ಸೊ ಎಲ್ಲಾದ್ರದ್ದು ಕೂಡ ಒಂದು 2-3 ಪಾಯಿಂಟನ್ನು ಕಲೀರಿ ಸಾಕು, ಸರಿನಾ. ಸೊ ಎಕ್ಸಾಂಪಲ್ಲು ಒಂದೊಂದು ಕಲ್ತ್ರೆ ಸಾಕು. ಸೊ ಅವುಗಳನ್ನೇ ಬರೀತಾ ಹೋಗಿ. ನೆಕ್ಸ್ಟ್ ಲಾಸ್ಟ್ ಒನ್, ಪರ್ಫಾರ್ಮೆನ್ಸ್, ಸೆಕ್ಯೂರಿಟಿ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಇನ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಫಸ್ಟ್, ಪರ್ಫಾರ್ಮೆನ್ಸ್ ಇನ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಅಂದ್ರೇನು, ಪರ್ಫಾರ್ಮೆನ್ಸ್ ರೆಫರ್ಸ್ ಟು ಹೌ ಎಫಿಷಿಯೆಂಟ್ಲಿ ಎ ಸಿಸ್ಟಮ್ ಎಕ್ಸಿಕ್ಯೂಟ್ ದ ಟಾಸ್ಕ್ ಆ್ಯಂಡ್ ಯೂಟಿಲೈಸಸ್ ದ ರಿಸೋರ್ಸ್ ಅಂತ ಅಂದರೆ ನಮ್ಮಲ್ಲಿರುವಂಥ ಡೇಟಾನ ಮತ್ತು ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಯಾವ ರೀತಿ ನಾವು ವರ್ಕನ್ನು ಅಥವಾ ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ ಅಂತ. ಪರ್ಫಾರ್ಮೆನ್ಸ್ ಮೆಟ್ರಿಸಸ್ ಅಂತ ಅಂದರೆ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತಂದರೆ MIPS, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡು, TFLOPS ಅಂತ ಅಂದ್ರೇನು, ಟ್ರಿಲಿಯನ್ ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ನು, TPS ಅಂತ ಅಂದ್ರೇನು, ಟ್ರಾನ್ಸಾಕ್ಷನ್ಸ್ ಪರ್ ಸೆಕೆಂಡ್ಸು. ಸೊ ಈ ರೀತಿ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಸ್ಕೇಲಬಿಲಿಟಿ ಟೈಪ್ಸ್ಗಳೇನು ಬರ್ಬೋದು, ಸ್ಕೇಲಬಿಲಿಟಿ, ಸೈಜನ್ನು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಸಾಫ್ಟ್ವೇರ್ ಸ್ಕೇಲಬಿಲಿಟಿ ಅಂತಂದರೆ ಅಪ್ಡೇಟ್ ಮಾಡ್ತಾ ಹೋಗೋದು ಆಪರೇಟಿಂಗ್ ಸಿಸ್ಟಮ್ಸನ್ನು. ನೆಕ್ಸ್ಟು ಅಪ್ಲಿಕೇಶನ್ ಸ್ಕೇಲಬಿಲಿಟಿ ಅಂತಂದರೆ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಬೋದು ಅದನ್ನು ನಾವು ವೈಡ್ ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು, ಅಂದರೆ ಡಿಫ್ರೆಂಟ್ ಫೀಲ್ಡ್ಸ್ಗಳಲ್ಲಿ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಟೆಕ್ನಾಲಜಿ ಸ್ಕೇಲಬಿಲಿಟಿ ಅಂತಂದರೆ ಯೂಸ್ ಮಾಡ್ತಿರುವಂಥ ಟೆಕ್ನಾಲಜಿಗಳನ್ನು ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಸೆಕ್ಯೂರಿಟಿ ಇನ್ ದ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ಸರಿನಾ. ಸೊ ಇಲ್ಲಿ ಥ್ರೆಟ್ಗಳು ಬರ್ತವೆ. ಏನು, ಲಾಸ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವಿ.
ಸರಿನಾ. ಸೊ ಸ್ಟಾರ್ಟಿಂಗಲ್ಲಿ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಲಾಸ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ, ಲಾಸ್ ಆಫ್ ಇಂಟಿಗ್ರಿಟಿ, ಲಾಸ್ ಆಫ್ ದಿ ಅವೈಲಬಿಲಿಟಿ, ಇಂಪ್ರಾಪರ್ ಅಥೆಂಟಿಕೇಶನ್ ಅಂತ ಅಂದರೆ ಬ್ಯಾಡ್ದಲ್ಲಿ ಇರೋರೆಲ್ಲ ಅಥೆಂಟಿಕೇಶನ್ ಅನ್ನು ತಗೊಂಡ್ರೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಡೇಟಾ ಅಂತಂದರೆ ಡೇಟಾ ಥೆಫ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎನರ್ಜಿ ಎಫಿಷಿಯನ್ಸಿ. ಸೊ ಈ ಎನರ್ಜಿ ಎಫಿಷಿಯನ್ಸಿ ಅಂತಂದ್ರೇನು, ರೆಡ್ಯೂಸಿಂಗ್ ದ ಪವರ್ ಕನ್ಸಂಪ್ಷನ್ ಅಲ್ವಾ. ಸೊ ಯಾವುದೇ ಒಂದು ಯಾವುದೇ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರುವಂತಹ ಸಿಸ್ಟಮ್ ಇದೆ ಅಂತಂದರೆ ಅದು ಪವರನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ಬಟ್ ಅದು ಎಫಿಷಿಯೆಂಟಾಗಿ ಮತ್ತು ಕಡಿಮೆ ಕನ್ಸ್ಯೂಮ್ ಮಾಡೋ ರೀತಿ ನಾವು ಡಿಸೈನ್ ಮಾಡ್ತಾ ಹೋಗಬೇಕು. ಸೊ ಎನರ್ಜಿ ಇಶ್ಯೂಸ್ಗಳೇನು ಬರ್ಬೋದು, ಐಡಲ್ ಸರ್ವರ್ಸ್ ಕನ್ಸ್ಯೂಮ್ ಲಾರ್ಜರ್ ಅಮೌಂಟ್ ಆಫ್ ಪವರ್. ಐಡಲ್ ಸರ್ವರ್ಸ್ ಅಂತ ಅಂದ್ರೆ ಏನು, ಸೊ ಏನು ಕೆಲಸನ ಮಾಡ್ದಲೇ ಇರ್ತಾವಲ್ಲ, ಸೊ ಅವುಗಳು ಏನು ಮಾಡ್ತವೆ, ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತವೆ. ಐಡಲ್ ಅಂತಂದ್ರೇನು, ಏನು ಕೆಲಸ ಮಾಡ್ದಲೇ ಇರುವಂಥವು. ನೆಕ್ಸ್ಟ್ ಹೈ ಎನರ್ಜಿ ಕಾಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸರಿನಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವೆಲ್ಲ ಕೂಡ ಕಮರ್ಷಿಯಲ್ ಯೂಸ್ ಅಂತಂದರೆ ಬಿಸ್ನೆಸ್ ಯೂಸ್ ಆಗಿರೋದ್ರಿಂದ ಅವುಗಳ ರೇಟನ್ನು ಜಾಸ್ತಿ ತಗೊಂಡಿರ್ತಾರೆ. ಇವಾಗ ನಮ್ಮ ಮನೆಗೆ ಕೊಡುವಂಥ ಕರೆಂಟ್ ರೇಟೇ ಬೇರೆ, ಮತ್ತು ಕಮರ್ಷಿಯಲ್ ಆಗಿ ಯೂಸ್ ಆಗುವಂಥದ್ದು ಅಂತಂದರೆ ಇಂಡಸ್ಟ್ರಿಗಳಿಗೆಲ್ಲ ಕೊಡುವಂಥ ಕನೆಕ್ಷನ್ ಲೈನ್ ಇರುತ್ತಲ್ಲ ಕರೆಂಟ್ದು, ಸೊ ಅದ್ರದ್ದು ರೇಟೇ ಬೇರೆ ಇರುತ್ತೆ. ಸೊ ಎನರ್ಜಿ ಆಪ್ಟಿಮೈಸೇಷನ್ ಟೆಕ್ನಿಕ್ ಅಂತಂದರೆ ಯಾವ ರೀತಿ ನಾವು ಕಡಿಮೆ ಯೂಸೇಜನ್ನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ ಲೇಯರ್, ಮಿಡಲ್ ವೇರ್ ಲೇಯರು, ರಿಸೋರ್ಸ್ ಲೇಯರು, ನೆಟ್ವರ್ಕ್ ಲೇಯರು. ಸೊ ಈ ರೀತಿ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಲೇಯರ್ಗಳನ್ನು ಯೂಸ್ ಮಾಡಿಕೊಂಡು. ಸೊ ಮಾಡ್ಯೂಲ್ 1 ಕ್ಲೌಡ್ ಕಂಪ್ಯೂಟಿಂಗು ಇಷ್ಟು ಟಾಪಿಕ್ಗಳನ್ನು ನೀವು ಓದಿದ್ರೆ ಅರೌಂಡ್ 90 to 95% ಆಫ್ ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ PDF ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಒಂದ್ಸರಿ ಓದ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆದಷ್ಟು ಈಸಿ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು.